ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷ. ಇವತ್ತು ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪಾಪು 9 ಮಂತ್ಸ್ ಆಗಿತ್ತಲ್ಲ, ಸೊ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಿತ್ತು. ಅದಕ್ಕೆ ಪಾಪುನ ರೆಡಿ ಮಾಡಿಕೊಂಡು ನಮ್ಮ ಲಕ್ಕಿ ರೆಡಿ ಆಗಿದ್ದಾನೆ. ಇವಾಗ ಇಂಜೆಕ್ಷನ್ ಚುಚ್ಚು ಮಾಡಿಸ್ಕೊಳ್ಳೋದಕ್ಕೆ 3 ಇಂಜೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಆಟೋ ಬುಕ್ ಮಾಡ್ಕೊಂಡು ಹೊರಡಬೇಕು. ಎಲ್ಲ ರೆಡಿಯಾಗಿದ್ದೀವಿ. ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ವ್ಯಾಕ್ಸಿನೇಷನ್ಗೆ ಅವನು ಜಾಸ್ತಿ ನಡೆಯಲಿಲ್ಲ. ಈ ಸತಿನೂ ಗೊತ್ತಿಲ್ಲ, 3 ಇಂಜೆಕ್ಷನ್ ಅಂತ ಹೇಳ್ತಾ ಇದ್ದಾರೆ 9 ಮಂತ್ಸ್ದು. ಇದೊಂದು ಆಗಿಬಿಟ್ರೆ ನೆಕ್ಸ್ಟು 1.5 ವರ್ಷದಂತೆ ಆರಾಮ್ ನೆಮ್ಮದಿಯಾಗಿರ್ಬೋದು. ಸ್ವಲ್ಪ ಜ್ವರ ಬರುತ್ತೆ ಅಂತ ಅಂತಾರೆ. ಪಪ್ಪಿ ಕೊಡಿ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಆದಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾವು ಅಮ್ಮ ಮನೆ ಹತ್ರ ಇರೋವಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದು. ಅಂದರೆ ನಾನು ಡೆಲಿವರಿ ಆದಮೇಲೆ ಅಮ್ಮ ಮನೇಲಿದ್ದಾಗ ಇಲ್ಲೇ ನಾನು ಪಾಪಗೆ ವ್ಯಾಕ್ಸಿನೇಷನ್ ಕೊಡಿಸಿದ್ದು ಫಸ್ಟೆಲ್ಲನೂ. ಅದಕ್ಕೇ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಅವನಿಗೆ ನಾನು ಫಸ್ಟಿಂದನೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ವ್ಯಾಕ್ಸಿನ್ ಕೊಡಿಸ್ತಿದ್ದು. ಸೊ ಅಲ್ಲಿಗೆ ಬಂದಿದ್ದೀವಿ. ನಾವು ಬರೋಷ್ಟೊತ್ತಿಗೆ ತುಂಬ ರಶ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಪ್ರೊಸೀಜರ್ಗಳೆಲ್ಲ ಇರುತ್ತೆ. ಫಸ್ಟ್ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು, ಅದಾದಮೇಲೆ ಮತ್ತೆ ಸಿಸ್ಟಮಲ್ಲಿ ಎಂಟ್ರಿ ಮಾಡಿಸ್ಬೇಕು, ಅದಾದಮೇಲೆ ಈ ಕ್ಯೂ ಅಲ್ಲಿ ನಿಂತ್ಕೊಂಡು ಇಂಜೆಕ್ಷನ್ ಹಾಕಿಸ್ಬೇಕು. ಇವಾಗ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಪಾಪ ಭಾಳ ಹತ್ಬಿಟ್ಟ, ತುಂಬ ಜನ ಇದ್ದರು. ಅಲ್ಲ ಬಂಗಾರ, ಹೋಯ್ತಾ ಬಂಗಾರ? 3 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಇಂಜೆಕ್ಷನ್ ಆಗಿದ ತಕ್ಷಣ ಅವನು ಅಳ್ತಾ ಇದ್ನಲ್ಲ, ಮಲ್ಕೊಂಡು ಬಿಟ್ಟ ಸ್ವಲ್ಪ ಹೊತ್ತು ಅಂತ ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ನೋಡಲ್ಲಿ, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಅಲ್ಲಿ ನೋಡಲ್ಲ, ಅಲ್ಲಿ 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 ಅಲ್ಲಲ್ಲ ಅಲ್ಲಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಫ್ರೆಂಡ್ಸ್. ಹಂಗಾಗಿ ನೋವು ಜಾಸ್ತಿ ಏನಾಗಿಲ್ಲ ಅಂತ ಅನಿಸುತ್ತೆ ಈ ಸತಿ ವ್ಯಾಕ್ಸಿನೇಷನ್ನು. ಯಾಕೋ ಕಡಿಯೋದು ಅಮ್ಮ? ಅಲ್ಲಿ ಬಂದಿದೆ ಅಂತಂದ್ಬಿಟ್ಟು ಸಿಕ್ಕಿದ್ದೆಲ್ಲ ಕಡಿತಾನೆ. ಕೊಡಲಿಲ್ಲ ಅಂದರೆ ಹಿಂಗೆ ಅಳಕ್ಕೆ ಶುರು ಮಾಡೋದು. ಪಾಪು ಇವಾಗ ಊಟ ಮಾಡಿ ಮಲಗಿಸ್ದೆ, ಮಲ್ಕೊಂಡಿದ್ದಾನೆ. ಅವನಿಗೆ ಬೆಡ್ಶೀಟು ಎಲ್ಲ ಏನೂ ಹಾಕೋಂಗಿಲ್ಲ. ಜ್ವರ ಬಂದ್ರೂ ಏನು ಮಾಡಿದ್ರೂ ಅಷ್ಟೇ. ಬೆಡ್ಶೀಟೆಲ್ಲ ಹಾಕಿದ್ರೆ ಕಿತ್ತು ಬಿಸಾಕ್ತಿರ್ತಾನೆ, ಎಚ್ಚರ ಆಗಿಬಿಡ್ತಾನೆ. ಸೊ ಏನೂ ಒದ್ಸೋಕ್ಕೋಗಲ್ಲ. ಒಂಚೂರು ಡೀಪ್ ಸ್ಲೀಪ್ಗೆ ಹೋದಾಗ ನನ್ನ ಬೆಡ್ಶೀಟ್ನೇ ಅವನ ಮೇಲೆ ಹಾಕಿರ್ತೀನಿ. ಮಲ್ಕೊಂಡಿದ್ದಾನೆ. ಏನೂ ನೋವೆಲ್ಲ ಏನೂ ಕಾಣಿಸ್ಕೊಂಡಿಲ್ಲ ಇದುವರೆಗೂ. ಹೆಂಗೋ 9th ಮಂತ್ ವ್ಯಾಕ್ಸಿನೇಷನ್ ಮುಗಿದೋಯ್ತು. ನನಗಂತೂ ಒಂದು ವ್ಯಾಕ್ಸಿನೇಷನ್ ಬಂದರೆ ಒಂದು ತಲೆನೋವಾಗುತ್ತೆ. ಪಾಪ ನೋಡೋಕ್ಕಾಗಲ್ಲ, ಮಕ್ಕಳು ತುಂಬ ಅಳ್ತಾವಲ್ಲ. ಗುಡ್ ಮಾರ್ನಿಂಗ್. ಹಬ್ಬು ವಾಸಿ ಆಯಿತು? ಆಯಿತು. ಬಿಸ್ಕೆಟ್ ತಿಂತೀರಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನನಗೂ ಕೋಲ್ಡ್ ಆಗಿಬಿಟ್ಟಿದೆ. ಕೋಲ್ಡ್ ವೆದರೇ ಹಾಗಿದೆ. ಆಯಿತು, ಹೋಗು. ವೆದರೇ ಹಂಗಾಗ್ಬಿಟ್ಟಿದೆ. ಒಂಥರ ಕೋಲ್ಡ್, ತಲೆಭಾರ ಆ ಥರ ಆಗಿಬಿಟ್ಟಿದೆ. ಇವನು ಇಲ್ಲ, ಎದ್ದ ತಕ್ಷಣ ಆಟ ಆಡ್ಕೊಂಡಿದ್ದಾನೆ. ಅವನಿಗಿವಾಗ ಬಿಸ್ಕೆಟ್ ಟೈಮ್. ಎದ್ದ ತಕ್ಷಣ ನಾನು ಪಾಪುಗೆ 2 ಬಿಸ್ಕೆಟ್ ತಿನ್ನಿಸ್ಬಿಡ್ತೀನಿ. ಅದಾಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಟಿಫನ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಹಸುವಾಗ್ತಿದೆಯಾ?
ಸರಿ ಮೊಮ್ಮು ತಿಂತೀಯಾ? ಸರಿ ಬಾ. ಸರಿ ಅವನಿಗೆ ಬಿಸ್ಕೆಟ್ ತಿನ್ನಿಸ್ಬೇಕಂತೆ. ಬಿಸ್ಕೆಟ್ ತಿಂದಿದ್ದ ಸ್ವಲ್ಪ ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟಿದ ತಕ್ಷಣ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀನಿ. ಇದು ಅವನಿಗೆ ಅವ್ರ ಅಮ್ಮಮ್ಮ ಮತ್ತು ತಾತ ಇಬ್ಬರೂ ಆಚೆ ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡು, ಯಾರಾದರೂ ನಾನು ಇಲ್ಲ ಅಮ್ಮ ಇಲ್ಲ ಪಪ್ಪ ಅಥವಾ ಅಮ್ಮ ಆಟ ಆಡಿಸ್ಕೊಂಡು ಅವನಿಗೆ ತಿನ್ನಿಸ್ಬಿಡ್ತಾರೆ. ಅವನಿಗೆ ಸ್ಕ್ರೀನ್ ಟೈಮ್ ಕಂಪ್ಲೀಟಾಗಿ ನಾವು ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ. ಹೀಗೆ ಆಟ ಆಡ್ತಾ ಇರ್ತಾನೆ, ಇಲ್ಲಿ ಜೋಕಾಲಿ ಮಾಡಿಕೊಂಡು ಆಟ ಆಡಿಸ್ತಿರ್ತಾರೆ. ಮನೇಲಿ ತುಂಬ ಜನ ಇರೋದ್ರಿಂದ ಅವನಿಗೆ ನಾವು ಜಾಸ್ತಿ ಅವ್ನು ಟಿ ವಿ ಅಂತೂ ನೋಡೋದೇ ಇಲ್ಲ. ಇನ್ನು ಫೋನ್ ಕೂಡ ಅಷ್ಟೇ ಅವನು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡ್ತಿದ್ರು ಕೂಡ ಅದನ್ನು ಆಫ್ ಮಾಡಿ ಫೋನ್ ಎತ್ಕೊಂಡು ಬಾಯಲ್ಲಿ ಇಟ್ಕೊಳಕ್ಕೆ ಹೋಗ್ತಾನೆ. ರಾತ್ರಿ 11 ಗಂಟೆ ಆಗಿದೆ ಫ್ರೆಂಡ್ಸ್. ಇನ್ನೂ ಹೆಂಗೆ ಕುಣಿತಾ ಇದ್ದಾನೆ ಅಂದರೆ ಮಲ್ಗೋದು ಇಲ್ಲ, ಮಲ್ಗೋಕ್ಕೂ ಬಿಡಲ್ಲ. ಚಿನ್ನೋ ನಿದ್ದೆ ಬಂದಿಲ್ಲ? ಹಾಂ, ಇಲ್ಲಿ ನೋಡಿಲಿ ಲಕ್ಕಿ, ನಿದ್ದೆ ಬಂದಿಲ್ಲ? ಬಚ್ಚಳಲ್ಲ ನೀವು? ನೈಟ್ 11:30, 12 ಗಂಟೆ, 1 ಗಂಟೆವರೆಗೂ ಇದೇ ಕಥೆನೇ. ಮತ್ತೆ ಬೆಳಗ್ಗೆ ಆಗಲೇ 6 ಗಂಟೆ 6:30ಗೆಲ್ಲ ಅವನು ಎದ್ದು ನಮ್ಮನ್ನು ಎಬ್ಬರಿಸ್ತಿರ್ತಾನೆ. ಸೊ ಪಾಪುಗೆ ಸ್ವಲ್ಪ ಆರಾಮಾಗಿದೆ. ಆ್ಯಕ್ಚುಲಿ ಜ್ವರ ಇತ್ತಲ್ಲ, 2 days ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಈಗ ಸ್ವಲ್ಪ ಆಟ ಆಡ್ಕೊಂಡಿದ್ದಾನೆ. ಹಾಗೆ ಇವತ್ತು ನಾವು ಕೂಡ ಫ್ರೀ ಇದ್ದಿದ್ದರಿಂದ ಫೋಟೋಶೂಟ್ ಮಾಡೋಣ. ಒಂದು 8 ಮಂತ್ಸ್ವರೆಗೂ ಫೋಟೋಶೂಟ್ ಮಾಡಿದ್ದೆ ಮನೇಲೇ. ಸೊ 9th ಮಂತದ್ದು ಫೋಟೋಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ, ಯಾಕಂದರೆ ಈಗ ಅವನು ಇರಿಟೇಟ್ ಮಾಡ್ಕೊತಾನೆ. ಒಂದು ಕಡೆ ಇರಲ್ಲ, ಮಾಡಿದ್ದೆಲ್ಲನೂ ಫುಲ್ಲು ಕೆಡವೋದು ಆ ಥರ ಎಲ್ಲ ಮಾಡ್ತಿರ್ತಾನೆ. ಅದಕ್ಕೆ ಸಿಂಪಲ್ ಥೀಮಲ್ಲಿ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೀಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಹಿಂಗಿದೇ ಕತೆಗಳೇ ಆಗೋದು ಪ್ರತಿ ವಿಡಿಯೋ ಶೂಟಲ್ಲೂ. 1 ನಿಮಿಷ ಸುಮ್ಮನಿರಲ್ಲ, ಅಲ್ಲೆಲ್ಲ ಚೆಲ್ಲೋದು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಮಕ್ಳದ್ದು ಫೋಟೋಶೂಟ್ ಅಂದರೆ ಹಾಗೆ ಇರುತ್ತಲ್ಲ. ಫೈನಲಿ 9th ಮಂತದ್ದು ಫೋಟೋಶೂಟ್ ಮಾಡಿ ಮುಗಿಸಿದ್ವಿ. ಸರಿ ಫೋಸ್ ಕೊಡಲಿಲ್ಲ ಅವನು. ಹಂಗೆ ಹಿಂಗೆ ಮಾಡಿ 1-2 ಪಿಕ್ಸ್ ಫೋಸ್ ಕೊಟ್ಟ. ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದನ್ನ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ನೋಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ, ನನ್ನ ಮಗನ ರೊಟೀನ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವ್ಲಾಗೊಂದಿಗೆ ಮತ್ತೆ ಭೇಟಿಯಾಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.